ಶಿವಮೊಗ್ಗ ನಗರದ ಅತ್ಯಗತ್ಯ ಸೌಲಭ್ಯಗಳ ಬಗ್ಗೆ ಇದ್ದಂತಹ ಸಮಸ್ಯೆಗಳು ಬಗೆಹರಿಯದೆ ನೆನೆಗುದ್ದಿಗೆ ಬಿದ್ದಿದ್ದು ತಕ್ಷಣವೇ ಶಿವಮೊಗ್ಗ ನಗರ ಶಾಸಕರು ಈ ಬಗ್ಗೆ ಗಮನ ನೀಡಿ ಕ್ರಮ ತೆಗೆದುಕೊಳ್ಳಬೇಕು ಎಂದು ನಾಗರಿಕ ಹಿತರಕ್ಷಣಾ ವೇದಿಕೆಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಕೆವಿ ವಸಂತಕುಮಾರ್ ಆಗ್ರಹಿಸಿದ್ದಾರೆ. ಶಿವಮೊಗ್ಗ ನ್ಯೂಸ್ ಬ್ಯೂರೋಗೆ ನಗರದ ಸಮಸ್ಯೆಗಳ ಬಗ್ಗೆ ಮಾಹಿತಿ ಹಂಚಿಕೊಂಡಿರುವ ಕೆವಿ ವಸಂತಕುಮಾರ್, ಶಿವಮೊಗ್ಗ ನಗರಕ್ಕೆ ಅತಿ ಅವಶ್ಯಕವಾಗಿ ಹೆಚ್ಚು ಸಾಮರ್ಥ್ಯದ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣವಾಗಬೇಕಾಗಿದೆ. ಈ ಬಗ್ಗೆ ಶಾಸಕರು ಸರ್ಕಾರಕ್ಕೆ ಸಲ್ಲಿಸಿರುವ ಪ್ರಸ್ತಾವನೆ ಬಗ್ಗೆ ಮಾಹಿತಿ ನೀಡಬೇಕು ಎಂದರು. ಶಿವಮೊಗ್ಗ ನಗರದಲ್ಲಿ 300 ಕೋಟಿ ಖರ್ಚು ಮಾಡಿದ್ದರೂ ಇನ್ನೂ ಹಳೆಯ ವಿದ್ಯುತ್ ಕಂಬಗಳನ್ನು ತೆರವು ಮಾಡಿಲ್ಲ. ಸ್ಮಾರ್ಟ್ ಸಿಟಿ ವತಿಯಿಂದ ನಿರ್ಮಾಣವಾದ ಸಾರ್ವಜನಿಕ ಶೌಚಾಲಯಗಳು ಬಳಕೆಗೆ ಮುಕ್ತವಾಗಿಲ್ಲ. ಖಾತೆ ಬದಲಾವಣೆ ವಿಷಯದಲ್ಲಿ ನಡೆಯುತ್ತಿರುವ ಸುಲಿಗೆ ನಿಂತಿಲ್ಲ. ಸ್ಮಾರ್ಟ್ ಸಿಟಿ ವತಿಯಿಂದ ನಿರ್ಮಾಣವಾಗಿರುವ ಕಾಮಗಾರಿಗಳ ನಿರ್ವಹಣೆ ಸಮರ್ಪಕವಾಗಿ ನಡೆಯುತ್ತಿಲ್ಲ. ಸಾರ್ವಜನಿಕ ರಸ್ತೆಯಲ್ಲಿ ಶಿವಮೊಗ್ಗ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನಿರ್ಮಿಸಲಾಗಿರುವ ಶೆಡ್ಗಳನ್ನು ತೆರವುಗೊಳಿಸಿಲ್ಲ. ಈ ಎಲ್ಲಾ ಸಮಸ್ಯೆಗಳನ್ನು ಶಾಸಕರು ಅಧಿಕಾರಿಗಳ ಮೂಲಕ 1 ವಾರದ ಒಳಗೆ ಬಗೆಹರಿಸಬೇಕು. ತಪ್ಪಿದ್ದಲ್ಲಿ ಒಕ್ಕೂಟಗಳ ವೇದಿಕೆ ವತಿಯಿಂದ ತೀವ್ರವಾಗಿ ಹೋರಾಟ ನಡೆಸಲಾಗುವುದು ಎಂದು ನಾಗರಿಕ ಹಿತರಕ್ಷಣಾ ವೇದಿಕೆಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಕೆವಿ ವಸಂತಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಒಂದು ಸಣ್ಣ ಬ್ರೇಕ್ ನಂತರ ಕೆವಿ ವಸಂತಕುಮಾರ್ ಏನು ಹೇಳಿದ್ರು ಕೇಳೋಣ ಬನ್ನಿ. ನಂಜಪ್ಪ ಲೈಫ್ ಕೇರಲ್ಲಿ ಫಸ್ಟ್ ಟೈಮ್ ವೆಲ್ಲಿಸ್ ರೋಬೋಟ್ ಯೂಸ್ ಮಾಡಿ ರೋಬೋಟಿಕ್ ಅಸಿಸ್ಟೆಂಟ್ ಲೆಫ್ಟ್ ಸೈಡ್ ನೀ ರೀಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ ಸಿಸ್ಟಮ್ ಇಸ್ ಡೈರೆಕ್ಟ್ಲಿ ಫ್ರಮ್ USA ಇಂಪೋರ್ಟೆಡ್ ಒನ್. ಸೊ ತುಂಬ ಜನ ಕೇಳ್ತಾರೆ ರೋಬೋಟಿಕ್ ರಿಪ್ಲೇಸ್ಮೆಂಟಿಗೂ ಕನ್ವೆನ್ಷನಲ್ ರಿಪ್ಲೇಸ್ಮೆಂಟಿಗೂ ವ್ಯತ್ಯಾಸ ಏನಂತ. ಸೊ ರೋಬೋಟಿಕ್ ರಿಪ್ಲೇಸ್ಮೆಂಟ್ ವ್ಯತ್ಯಾಸ ಏನಂದರೆ ನಿಖರತೆ ಜಾಸ್ತಿ ಇರುತ್ತೆ. ಈ ನಾವು ಕನ್ವೆನ್ಷನಲ್ಲಿ ನಾವು ಮಾಂಸಖಂಡ MCL ಲಿಗಮೆಂಟ್ ಅಂತ ಇರುತ್ತೆ, ಲಿಗಮೆಂಟ್ ರಿಲೀಸ್ ಜಾಸ್ತಿ ಮಾಡ್ತೀವಿ. ಸೊ ಪೇಷಂಟಿಗೆ ಪೋಸ್ಟ್ ಸರ್ಜರಿ ಪೇನ್ ಇರುತ್ತೆ. ಬಟ್ ನಮ್ಮ ರೋಬೋಟಿಕ್ಸಲ್ಲಿ ನಾವು ಅದನ್ನು ರಿಲೀಸ್ ಮಾಡೋ ಅವಶ್ಯಕತೆ ಇರೋಲ್ಲ. ಮತ್ತು ಮೊಬಿಲಿಟಿ ಅರ್ಲಿ ರಿಕವರಿ ಇರುತ್ತೆ, ಮತ್ತು ಅಲೈನ್ಮೆಂಟ್ ಪ್ರಿಸೈಸ್ ಬರುತ್ತೆ. ಇದರಲ್ಲಿ ಡಿಫ್ರೆಂಟ್ ವೇರಿಯೇಷನ್ ಬರುತ್ತೆ. ಒಂದು ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ, ಒಂದು ರಿವರ್ಸ್ ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ. ಸೊ ಈ ಸಿಸ್ಟಮ್ ನಮಗೆ ಸರ್ಜನ್ಸ್ಗೆ ರಿಯಲ್ ಟೈಮ್ ಇಮೇಜಿಂಗ್ ಕೊಡೋದ್ರಿಂದ ನಮಗೆ ಎಷ್ಟು ಆ್ಯಕ್ಯುರೇಟಾಗಿ ಬೋನ್ ಕಟ್ ಮಾಡಬೇಕು ಮತ್ತು ಎಷ್ಟು ಆ್ಯಕ್ಯುರೇಟಾಗಿ ಹ್ಯಾಂಗಲಲ್ಲಿ ಇನ್ಸಿಷನ್ ತಗೋಬೇಕು ಅನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ಶಿವಮೊಗ್ಗ ನಗರದ ಅತ್ಯಂತ ಅಗತ್ಯವಾದ ಕೆಲವಾರು ವಿಷಯಗಳನ್ನು ಹೋರಾಟದ ಮೂಲಕ ಮನವಿ ಕೊಡೋದ್ರ ಮೂಲಕ ಶಾಸಕರಿಗೆ ಮತ್ತು ವಿವಿಧ ಇಲಾಖೆಗಳಿಗೆ ಒತ್ತಾಯ ಮಾಡಿದ್ವಿ. ಅದರಲ್ಲಿ ಅತ್ಯಂತ ಪ್ರಮುಖವಾಗಿದ್ದು ಶಿವಮೊಗ್ಗದ ಏನು ಮಂಡಳಿ ನೀರು ಶುದ್ಧೀಕರಣ ಘಟಕ ಇದೆ, ಅದರ ಸಾಮರ್ಥ್ಯ ಕಡಿಮೆ ಇದೆ. ನಮ್ಗೆ ಹೆಚ್ಚಿನ ಸಾಮರ್ಥ್ಯದ ಶುದ್ಧೀಕರಣದ ವೈಜ್ಞಾನಿಕವಾಗಿ ಇತ್ತೀಚಿನ ಎಲ್ಲ ಮಾಡರ್ನ್ ಟೆಕ್ನಾಲಜಿ ಒಟ್ಟಿಗೆ ಹೊಸ ನೀರಿನ ಶುದ್ಧೀಕರಣ ಘಟಕ ಬೇಕು. ಅದಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕಾಗಿತ್ತು. ಅದಕ್ಕೆ ಇದರೊಳಗೆ ಯಾವುದೂ ಮಾಹಿತಿ ಇಲ್ಲ, ಯಾವುದೂ ಮೀಟಿಂಗ್ ಆಗಿಲ್ಲ. ಹಾಗೆಯೇ ನಗರದಾದ್ಯಂತ ಸುಮಾರು 300 ಕೋಟಿಯಷ್ಟು UG ಕೇಬಲ್ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಮೆಸ್ಕಾಂ ಮತ್ತು ಸ್ಮಾರ್ಟ್ ಸಿಟಿ ಅವರು UG ಕೇಬಲ್ಗೆ 300 ರೂಪಾಯಿ ಅಷ್ಟು ಖರ್ಚು ಮಾಡಿದ್ದಾರೆ. ಖರ್ಚು ಮಾಡಿ 1 ವರ್ಷದೊಳಗೆ ಕಂಬಗಳನ್ನು ತೆಗಿಬೇಕಾಗಿತ್ತು. ಹಳೆ ಲೈಟ್ ಕಂಬಗಳನ್ನ, ಓವರ್ ಹೆಡ್ ಲೈನ್ಗಳನ್ನ ತೆಗಿಬೇಕಾಗಿತ್ತು. ಅವುಗಳನ್ನ ತೆಗೆದಿಲ್ಲ. ನಮ್ಮ ಒತ್ತಾಯ ಆದ್ಮೇಲೆ ಒಂದು 400 ಚಿಲ್ಲರೆ ಕಂಬಗಳನ್ನು ಮಾತ್ರ ತೆಗೆದಿರಿ. ಇನ್ನೂ ಒಂದು 800-900 ಕಂಬಗಳು ತೆಗಿಬೇಕಾಗಿ ಬಾಕಿ ಇದೆ. ಅದ್ರ ಬಗ್ಗೆ ನಮ್ಮ ಹೋರಾಟವನ್ನು ಮಾಡಿದ್ವಿ ಮತ್ತು ಒತ್ತಾಯವನ್ನು ಮಾಡಿದ್ವಿ. ಇದೇ ರೀತಿಯಲ್ಲಿ ಸ್ಮಾರ್ಟ್ ಸಿಟಿ ಅಡಿನಲ್ಲಿ ನಗರದಾದ್ಯಂತ ಸ್ಮಾರ್ಟ್ ಟಾಯ್ಲೆಟ್ಗಳನ್ನು ಮಾಡಿದ್ರು. ಅವುಗಳು ಬಳಕೆ ಬಂದಿಲ್ಲ. ಅದನ್ನ ಬಳಕೆ ಬರೋದಕ್ಕೆ ಒತ್ತಾಯ ಮಾಡಿದ್ವಿ. ಒಂದು 20-25 ಸ್ಮಾರ್ಟ್ ಟಾಯ್ಲೆಟ್ಗಳನ್ನ. ಅದನ್ನ ಸ್ವಲ್ಪ ಬದಲಾವಣೆ ಆಗ್ಬೇಕು ಅಂತಕ್ಕಂಥದ್ದು ಹೇಳಿದ್ರು. ಅದು ಕೆಲಸ ಹಾಗೆ ಪೆಂಡಿಂಗ್ ಉಳ್ಕೊಂಡಿದೆ. ಸ್ಮಾರ್ಟ್ ಸಿಟಿಯ ಹಲವಾರು ಅವೈಜ್ಞಾನಿಕವಾಗಿ ಮಾಡಿದಂಥ ಕಾಮಗಾರಿಗಳು ನಿರ್ವಹಣೆ ಅಗತ್ಯ ಇದೆ, ಕಿತ್ತೋಗಿದ್ದಾವೆ ಅಂತ. ಮತ್ತೆ ಕೆಲವುಗಳಲ್ಲಿ ಬಾಕ್ಸ್ಗಳಲ್ಲಿ ಇದು ಚೇಂಬರ್ಗಳ ಮುಚ್ಚಳನೆ ಹೋಗಿದೆ. ಜನ ಕೈಕಾಲು ಮುರ್ಕೊಳ್ಳೋ ರೀತಿಯಲ್ಲಿದೆ. ಇದು ರೈಲಿಂಗ್ಸ್ಗಳು ಮುರಿದೋಗಿದ್ದಾವೆ, ಟೈಲ್ಸ್ಗಳು ಕಿತ್ತೋಗಿದ್ದಾವೆ. ಇವೆಲ್ಲ ಸರಿಯಾಗಬೇಕು ಅಂತಕ್ಕಂಥದ್ದನ್ನ ಲಿಸ್ಟ್ ಮಾಡಿ ಫೋಲ್ಡರ್ ಸಹಿತ ಆಯುಕ್ತರಿಗೆ ಮತ್ತೆ ಕಮಿಷನರ್ಗೆ, ನಮ್ಮ MLA ಸಾಹೇಬರಿಗೆ ಕೊಟ್ಟಿದ್ವಿ. ಇದರೊಟ್ಟಿಗೆ ನಗರದ ಸೂಡಾ ಶೆಡ್
ರಸ್ತೆಯಲ್ಲಿ ಕಟ್ಟಿದ್ರೆ ಅದನ್ನ ತೆರವುಗೊಳಿಸಬೇಕು, ಶಾಸಕರು ನಾವು ಮಾತಾಡ್ತೀನಿ ಅಂತಕ್ಕಂಥದ್ದನ್ನ ಹೇಳಿದ್ರು. ಆದ್ರೆ ಇದುವರೆಗೆ ಯಾವುದೇ ಮೀಟಿಂಗ್ ಆಗ್ಲಿ, ಯಾವುದೇ ಸಭೆ ಆಗ್ಲಿ, ಸುಮಾರು ಒಂದು 2-3 ತಿಂಗಳಾಗ್ಬೇಕಾಗಿತ್ತು ಇಷ್ಟೊತ್ತೊಳಗೆ ಇವೆಲ್ಲ ಸಮಸ್ಯೆ ಬಗೆಹರಿದು ಮಾಡ್ತಾ ಇಲ್ಲ. ಹಾಗಾಗಿ ಶಾಸಕರಿಗೆ ಈಗ 1 ವಾರದ ಗಡುವು ಕೊಟ್ಟಿದೀವಿ. ಅದರೊಳಗೆ ಅವರು ಮೀಟಿಂಗ್ ಮಾಡಿ ಸಮಸ್ಯೆಯನ್ನು ಬಗೆಹರಿಸಬೇಕು. ಇಲ್ಲೇ ಹೋದ್ರೆ ಉಗ್ರವಾದ ಹೋರಾಟವನ್ನ ನಾಗರಿಕತೆ ರಕ್ಷಣಾ ವೇದಿಕೆ ವಿಚಾರದಲ್ಲಿ ತೆಗೆದುಕೊಳ್ಳುತ್ತೆ. ಶಾಸಕರಿಗೆ ಎಚ್ಚರಿಕೆಯನ್ನು ಕೊಟ್ಟಿದೀವಿ. ಹಾಗೆ ಜಿಲ್ಲಾಧಿಕಾರಿಗಳಿಗೂ ಇದರ ಕಾಪಿಯನ್ನು ಕೊಟ್ಟಿದೀವಿ. ಜಿಲ್ಲಾಧಿಕಾರಿಗಳು ಜವಾಬ್ದಾರಿ ಇದೆ. ಇಬ್ರು ಸೇರಿ ನಮ್ಗೆ ಇದು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬೇಕು ಅಂತಕ್ಕಂಥ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಹೌದು, 1 ವಾರದ ಗಡುವು ಕೊಟ್ಟಿದ್ದೀವಿ.